ಮುಖ್ಯ ಪ್ರಾಣದೇವರ ಸನ್ನಿಧಾನ ಅಂತ ಹೇಳ್ತೇವೆ. ಇಲ್ಲಿ ಗುರುರಾಯರು ಮತ್ತು ಮುಖ್ಯ ಪ್ರಾಣದೇವರು, ರಾಯರ ಮೇಲ್ಭಾಗದಲ್ಲಿರುವಂಥದ್ದು ಚತುರ್ಮುಖ ಆಂಜನೇಯ ದೇವರು ಅಂತ ಹೇಳ್ತಾರೆ. ಚತುರ್ಮುಖ ಅಂತ ಹೇಳಿದ್ರೆ ಅಂದರೆ ಚತುರ್ಹಸ್ತ ಅಂದರೆ 4 ಕೈಗಳಿರುವಂತಹ ಮುಖ್ಯ ಪ್ರಾಣದೇವರು ಅಂತ ಹೇಳ್ತಾರೆ. ಅದರಲ್ಲಿ ಈ 2 ಕೈಗಳು, ಮೇಲ್ಭಾಗದ 2 ಕೈಗಳೇನಿದೆ, ಇದು ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ, ಶಿಷ್ಟರನ್ನು ರಕ್ಷಣೆ ಮಾಡುವಂತಹ ಹಸ್ತಗಳು ಇವು. ನಂತರ ಕೈ ಮುಗಿದು ಪ್ರಾರ್ಥನೆ ಮಾಡುವುದು ಅಂತ ಹೇಳಿದ್ರೆ ಅದು ರಾಮದೇವರನ್ನು ಸ್ಮರಿಸುವಂತಹ ದೇವತಾ ಪ್ರಾರ್ಥನೆಯನ್ನು ಅವರು ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ ಇರುವಂಥದ್ದು. ಹಾಗಾಗಿ ಚತುರ್ಹಸ್ತ ಮುಖ್ಯ ಪ್ರಾಣದೇವರು ವಿಶೇಷತೆ ಎಂಬುವಂಥದ್ದು ಈ ಸನ್ನಿಧಾನದಲ್ಲಿರುವಂಥದ್ದು. ಅದರಲ್ಲೂ ಹನುಮ, ಭೀಮ, ಮಧ್ವ ಇವ 3ರನ್ನು ಕೂಡ, ಅಂದರೆ ಹನುಮಂತ ದೇವರ 3 ಅವತಾರಗಳು ಅಂತ ಹೇಳ್ತಾರೆ. ಈಗ ಜಗದ್ಗುರುಗಳು ಮಧ್ವಾಚಾರ್ಯರ 3ನೇ ಅವತಾರ, ಮೊದಲನೇ ಅವತಾರದಲ್ಲಿ ಹನುಮಂತ ದೇವರಾಗಿದ್ದಾರೆ, 2ನೇ ಅವತಾರದಲ್ಲಿ ಭೀಮಸೇನ ದೇವರಾಗಿ ಅವತರಿಸಿದ್ದಾರೆ, 3ನೇದಾಗಿ ಶ್ರೀ ಮಧ್ವಾಚಾರ್ಯರಾಗಿ ಈಗ ಜಗತ್ತಿನ ಗುರುಗಳಲ್ಲಿ ಶ್ರೇಷ್ಠ ಗುರುಗಳು ಯಾರು ಅಂತ ಹೇಳಿದರೆ ರಾಯರಿಗಿಂತ ಪ್ರಪ್ರಥಮ ಬಾರಿಗೆ ನಮಗೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಆದ ನಂತರದಲ್ಲಿ ಬಂದಿರುವಂತಹ ಗುರುಗಳು ಅಂತ ಹೇಳಿದರೆ ಶ್ರೀ ಮಧ್ವಾಚಾರ್ಯರು. ಅವರ ಸನ್ನಿಧಾನವು ಕೂಡ ಆ ಮುಖ್ಯ ಪ್ರಾಣದಲ್ಲಿ ಶಿಲೆ ಒಳಗೆ ಕೆತ್ತನೆ ಮಾಡಿರುವಂಥದ್ದು ವಿಶೇಷತೆ. ಹಾಗಾಗಿ ಆ ಮುಖ್ಯ ಪ್ರಾಣದೇವರ ಸನ್ನಿಧಾನ ಎಂಬುವಂಥದ್ದು ಪ್ರಮುಖವಾಗಿರುವಂಥದ್ದು. ಇನ್ನು ಕಡೆಯದಾಗಿ ಆ ಗುರು ಸಾರ್ವಭೌಮರ ಮೂಲ ಮೃತ್ತಿಕಾ ವೃಂದಾವನ ಅಂತ ಹೇಳ್ತಾರೆ. ಅಂದರೆ ಮೂಲ ವೃಂದಾವನ ಮಂತ್ರಾಲಯದಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಅದರ ಮೃತ್ತಿಕೆ ಅಂತ ಹೇಳಿದರೆ ಅದರ ಶೇಷ, ಅದರ ಮೃತ್ತಿಕೆಯನ್ನು ತಂದು ಈ ಸನ್ನಿಧಾನದಲ್ಲಿ ಪ್ರತಿಷ್ಠಾಪನೆಯನ್ನು ಗುರುಗಳಾದಂತಹ ಸತ್ಯಾತ್ಮ ತೀರ್ಥರು ಮತ್ತು ಕೂಡ್ಲಿ ಆರ್ಯ ಅಕ್ಷೋಭ್ಯ ಮಠದ ಗುರುವರೇಣ್ಯರಿಬ್ಬರ ಅಭಯ ಹಸ್ತದಲ್ಲಿ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಯನ್ನುಗೊಂಡು 12 ವರ್ಷಗಳ ಕಾಲ ನಿರಂತರವಾಗಿ ಅದು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾನೇ ಇದ್ದೇವೆ. ಇದು ನಿರಂತರವಾಗಿ ಪಲ್ಲಕ್ಕಿ ವಂಶಸ್ಥರು ಅಂತ ಹೇಳ್ತೇವೆ. ಇದು ಈ ಸನ್ನಿಧಾನವನ್ನು ನಿಯಂತ್ರಣೆ ಮಾಡ್ತಾ ಇರುವಂಥವರು. ಈ ಸನ್ನಿಧಾನ ಯಾಕೆ ಪ್ರಾರಂಭವಾಯಿತು ಅಂತ ಹೇಳಿದ್ರೆ ಈ ಜಾಗದಲ್ಲಿ ನಮಗೆ ಪಲ್ಲಕ್ಕಿ ವಂಶದವರೇ ಆ ವಂಶದ ಒಂದು ಕೊಂಡಿ ಕಲಸಿ ಬೀಳುತ್ತದೆ. ಆ ಸಂದರ್ಭದಲ್ಲಿ ಈ ಜಾಗವನ್ನು, ಸ್ಥಳವನ್ನು ನಾವು ಏನನ್ನು ಮಾಡಬೇಕು ಅಂತ ವಿಮರ್ಶೆಯನ್ನು ಮಾಡಿದಾಗ ನಮ್ಮ ತಂದೆ ಸಮಾನರಾಗಿರುವಂತಹ ಪಾರಾ ಶ್ರೀನಿವಾಸನವರು ಈ ಜಾಗವನ್ನು ಧರ್ಮ ಕಾರ್ಯಕ್ಕೆ ಮಾಡಬೇಕು, ಧರ್ಮದ ಪ್ರೇರೇಪಣೆಗೋಸ್ಕರ ಮಾಡಬೇಕು, ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಆ ಹರಿವಾಯು ಗುರುಗಳ ಸನ್ನಿಧಾನವನ್ನು ಮಾಡಬೇಕು, ಅದರಲ್ಲೂ ನಮ್ಮ ಕುಲದೇವರ, ವಿಶೇಷವಾಗಿ ನಮ್ಮ ಕುಲದೇವರ ಪ್ರತಿಷ್ಠಾಪನೆಯನ್ನು ಕೂಡ ಅಂತ ಆರೂಢ ಪ್ರಶ್ನೆಯಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ನಮ್ಮ ಮನೆಯ ದೇವರು ಅಂದರೆ ಕುಲದೇವರು ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಹಾಗೂ ನಮ್ಮ ಕುಲದೇವರಾಗಿರುವಂಥ ಮುಖ್ಯ ಪ್ರಾಣದೇವರು ನಮ್ಮದ ಸ್ವತಃ ಮಠ ಆಗಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠ. ಆದ್ದರಿಂದ ಈ ಉದ್ದೇಶಪೂರ್ವಕವಾಗಿ ಈ ಮೃತ್ತಿಕಾ ವೃಂದಾವನ ಮುಖ್ಯ ಪ್ರಾಣದೇವರು ಆಮೇಲೆ ಶ್ರೀನಿವಾಸ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಕೈಗೊಂಡು 12 ವರ್ಷಗಳ ಕಾಲ ಈ ಪೂಜಾ ಕೈಂಕರ್ಯಗಳಿಗೆ ನಾಂದಿಯನ್ನು ಇಟ್ಟಿರುವಂಥವರು ನಮ್ಮ ತಂದೆ ಸದೃಶರಾದಂತಹ ಪಾರಾ ಶ್ರೀನಿವಾಸ ಅವರು ಇವತ್ತಿನ ದಿವಸ ನಮ್ಮೊಟ್ಟಿಗಿಲ್ಲ. ಆದರೆ ಅವರ ಸತ್ಕರ್ಮ, ಸತ್ಸಂಕಲ್ಪ ಇವತ್ತಿಗೆ ಅವರ ಆಶಯ ಎಲ್ಲ ಮಾರ್ಗದರ್ಶನದಲ್ಲಿ ಅವರ ಮನಸ್ಸಂಕಲ್ಪದಂತೆ ಈ ಪೂಜಾ ಕೈಂಕರ್ಯಗಳನ್ನು ಅವರ ತಮ್ಮನ ಮಗನಾಗಿರುವಂಥ ನಾವು ಸ್ವತಃ ಪೇಜಾವರ ಮಠಾಧೀಶರು ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ವಿಶ್ವೇಶ್ವರ ತೀರ್ಥರು ಮತ್ತು ಈಗಿನ ಪೀಠಾಧಿಪತಿಗಳಾದಂತಹ ವಿಶ್ವಪ್ರಸನ್ನ ತೀರ್ಥರ ಆಶ್ರಯ ಯೋಜನೆಯಲ್ಲಿ ನಾವು ಸುಧಾಮಂಗಳವನ್ನು ಪಠನವನ್ನು ಮಾಡಿ ನಂತರ ಅವರ ಜ್ಞಾನ ಏನು ಭಂಡಾರ ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ಜ್ಞಾನ ಭಂಡಾರದಿಂದ ಈ ಸಂಸ್ಥಾನಕ್ಕೆ ಈ ನಮ್ಮ ಸ್ವತಃ ನಮ್ಮ ತಂದೆ ಸದೃಶರಾದಂತಹ ಅವರ ಸಂಕಲ್ಪವೇನಿತ್ತೋ ಅದನ್ನು ಸಂಕಲ್ಪವನ್ನು ಪರಿಪೂರ್ಣಗೊಳಿಸಲಿಕ್ಕೆ ಈ ಶಿವಮೊಗ್ಗ ನಗರಕ್ಕೆ ಬಂದು ಇಲ್ಲೇ ವಾಸವಾಗಿದ್ದು ಪ್ರತಿನಿತ್ಯ ಆ ಪೂಜಾ ಕೈಂಕರ್ಯಗಳಲ್ಲಿ ನಮ್ಮ ಯಥಾನುಶಕ್ತಿಯ ಸೇವೆಯನ್ನು, ಹರಿವಾಯುಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಬಂದಾಗಿಲಿಂದಲೂ ಇವತ್ತಿನ ತನಗೂ ಕೂಡ ಭಕ್ತಾದಿಗಳ ಗಣ ಹೆಚ್ಚಿಸ್ತಾನೆ ಬರ್ತಾ ಇದೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ 5 ವರ್ಷದ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಹರಿವಾಯು ಗುರುಗಳ ವಿಶೇಷ ಕಾರ್ಯಕ್ರಮಗಳನ್ನು ಸಲ್ಲಿಸ್ತಾ ಬರ್ತೇವೆ. ಶ್ರೀನಿವಾಸ ದೇವರ ಹೇಗೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತೇವೋ ಅದೇ ರೀತಿಯಾಗಿ ಈ ಗುರುಗಳ ಆರಾಧನಾ ಮಹೋತ್ಸವವನ್ನು ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ತೇವೆ. ಈ ವರ್ಷ ಈ ಗುರು ಸಾರ್ವಭೌಮನ 355ನೇ ಆರಾಧನಾ ಕಾರ್ಯಕ್ರಮವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಂಕಲ್ಪವನ್ನು ಕೈಗೊಂಡಿದ್ದೇವೆ.